ನಮಸ್ಕಾರ ಅಂಕಲ್. ಇವತ್ತಿನ ಕಾರ್ಯಕ್ರಮ ಗುರುಗಳು ರಾಮಾಯಣ ಬಗ್ಗೆ ಹೇಳಿದರು, ರಾಮ ಬಗ್ಗೆ ಹೇಳಿದರು. ನಿಮ್ಗೆ ಏನ್ ಅನ್ಸಿದೆ? ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ವಿಶೇಷವಾಗಿ ಭರತನ ಬಗ್ಗೆ ಮತ್ತೆ ಪಾದುಕೆ ವಿಶೇಷವಾಗಿ ಹೇಳಿದ್ರು. ಆ ಪಾದುಕೆಯ ಅರ್ಥ, ಪಾದುಕೆಗೆ ನಮಸ್ಕಾರ ಮಾಡೋದ್ರಿಂದ ಹಿಡಿದು ಎಲ್ಲ ವಿಶೇಷವಾಗಿ ತಿಳಿಸಿದ್ರಿಂದ ತುಂಬಾ ಚೆನ್ನಾಗಿತ್ತು. ಮನಮುಟ್ಟುವ ರೀತಿಯಲ್ಲಿತ್ತು. 1 ಗಂಟೆ 30 ನಿಮಿಷದ ಕಾಲ ಅದ್ಭುತವಾಗಿರ್ತಕ್ಕಂತಹ ಉಪನ್ಯಾಸವನ್ನು, ಅಮೃತೋಪದೇಶವನ್ನು ಶ್ರೀಗಳವರು ಕೊಟ್ಟರು. ಆ ಬಂಗಾರದ ಪಾದುಕೆಯಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮತ್ತು ವಾಮನದೇವರು, ನರಸಿಂಹದೇವರು ಈ ರೀತಿ ಅನುಸಂಧಾನವಾಗಿ ಅದನ್ನು ತಿಳಿಸ್ಕೊಟ್ಟಿರ್ತಕ್ಕಂತಹ ಶ್ರೀಗಳವರಿಗೆ ಅನಂತಾನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾವು ಈ ಕೃತಾರ್ಥರಾಗಿದ್ದೀವಿ ಅಂತ ಹೇಳ್ಬೋದು. ಈ ಒಂದು ಚಾನೆಲ್ಲು ಮಕ್ಕಳ ಚಾನೆಲ್ ಅಂತ ಗೊತ್ತಾಯಿತು. ಎಲ್ಲ ಮಕ್ಕಳಿಗೂ ಈಗ ಬೇಸಿಗೆ ರಜಾ ಇರೋದ್ರಿಂದ ಎಲ್ಲ ತಂದೆ ತಾಯಿಯರಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಪುಟ್ಟ ಮಕ್ಕಳುಗಳನ್ನು ಕರ್ಕೊಂಬಂದು ನೇರವಾಗಿ ಅಮೃತೋಪದೇಶವನ್ನು ಕೇಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಮನೇಲಿ ಕೂತ್ಕೊಂಡು ನೋಡ್ಬೋದು, ಆದರೆ ಮನೇಲಿ ಕೂತ್ಕೊಂಡು ಕೇಳೋ ಅಷ್ಟು ಸರಿ ಇರೋದಿಲ್ಲ. ಇಲ್ಲಿ ನೇರವಾಗಿ ಕೇಳಿದರೆ ಅದರ ಸುಖ ಬೇರೆ ಇರುತ್ತೆ. ಎಲ್ಲ ತಾಯಿ ತಂದೆಯರಿಗೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ರಿ. ನಾಳೆ ಇದೆ ರಜಾ ಇದೆ, 1ನೇ ತಾರೀಕು, 3ನೇ ತಾರೀಕು ಮಂಗಳ ಮಹೋತ್ಸವ ಇದೆ. ಎಲ್ಲರೂ ಕೂಡ ನಮ್ಮ ಮಕ್ಕಳನ್ನು ಕರ್ಕೊಂಬಂದು ಈ ರೀತಿಯಾಗಿರ್ತಕ್ಕಂತಹ ರಾಮಾಯಣ ಉಪದೇಶವನ್ನು ಕೇಳಬೇಕು ಅಂತ ನಿಮ್ಮ ಚಾನಲ್ ಮುಖಾಂತರ ಕೇಳ್ತೀನಿ. ಎಲ್ಲ ನೀವೇನು ಮಾಡಿದ್ದೀರಾ ಎಲ್ಲ ಹುಡುಗರಿಗೂ ಶ್ರೇಯಸ್ಸು ಸಿಗಲಿ ಅಂತ ನಾನು ಕೇಳ್ತೀನಿ. ಧನ್ಯವಾದಗಳು.